ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲ ನನ್ನ KPTCL ಆಸ್ಪಿರೆಂಟ್ಸ್ಗಳು ಕೇಳ್ತಾ ಇದ್ರಿ, ಹೊಸ ನೇಮಕಾತಿ ಅಧಿಸೂಚನೆ ಬರಲ್ವಾ ಅಂತ. ನೋಡಿ ಸ್ನೇಹಿತರೆ, ಒಂದು ಗುಡ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ಸುಮಾರು 35,000 ಹುದ್ದೆಗಳ ಬೃಹತ್ ನೇಮಕಾತಿ ಮಾಡುವುದಾಗಿ CM ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದ್ದಾರೆ. ಹಂತವಾಗಿ 35,000 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ರಾಜ್ಯದ ವಿದ್ಯುತ್ ವಲಯದ ಬೆನ್ನೆಲುಬಾಗಿದ್ದು, ಇದೀಗ ರಾಜ್ಯ ಸರ್ಕಾರದಿಂದ ಒಂದು ಪ್ರಮುಖ ಘೋಷಣೆ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು KPTCLನಲ್ಲಿ ಖಾಲಿ ಇರುವ 35,000 ಹುದ್ದೆಗಳ ಹಂತವಾಗಿ ಭರ್ತಿ ಮಾಡುವುದಾಗಿ ತಿಳಿಸಿದ್ದಾರೆ. ಜೊತೆಗೆ ಇಲಾಖೆಯ 532 ಪೌರ ಕಾರ್ಮಿಕರ ಹುದ್ದೆಗಳನ್ನು ಕಾಯಂಗೊಳಿಸುವ ಭರವಸೆಯನ್ನು ನೀಡಿದ್ದಾರೆ. ಇದು ಸ್ನೇಹಿತರೆ ಒಂದು ಬೃಹತ್ ನೇಮಕಾತಿನೇ ಅಂತಲೇ ಹೇಳ್ಬೋದು. KPTCLನಲ್ಲಿ ಮತ್ತೆ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳು ಕೂಡ ಸುಮಾರಷ್ಟು ಇನ್ನೂ ಖಾಲಿ ಇವೆ. ಎಲ್ಲ ಗುಡ್ ಅಪರ್ಚುನಿಟಿ ಅಂತ ಹೇಳ್ಬೋದು. ನಿಮಗೆ ಯಾರು JPM ಮತ್ತು JSA ಅಂದರೆ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರಲ್ಲ, ಫಿಸಿಕಲ್ನಲ್ಲಿ ಫೇಲ್ ಆಗಿರೋದವರು ಮತ್ತು ಇನ್ನು ಮುಂದೆ ಬರುವಂಥ ಲಿಸ್ಟ್ನಲ್ಲಿ ಅರ್ಧ ಮಾರ್ಕ್ಸು 1 ಪರ್ಸೆಂಟೇಜ್ನಲ್ಲಿ ಹೊರಗಡೆ ಹೋಗುವಂಥ ಅಭ್ಯರ್ಥಿಗಳಿಗೆ ಒಂದು ಸೂಚನೆ, ನೋ ವರಿ, ನಿಮಗಾಗಿ ಮತ್ತೆ ಹುದ್ದೆಗಳು ಖಾಲಿ ಇವೆ. ಸೆಲೆಕ್ಟ್ ಆದರೆ ಒಳ್ಳೆಯದು. ಸೆಲೆಕ್ಟ್ ಆದವರಿಗೆ ನಾನು ಇನ್ನೂ ಹೇಳುವುದಿಲ್ಲ. ಸೆಲೆಕ್ಟ್ ಆಗದೇ ಇದ್ದರೆ ನೋ ವರಿ, ಯಾವುದೇ ಬೇಸರ ಬೇಡ, ನಿಮಗಾಗಿ ಹುದ್ದೆಗಳು ಖಾಲಿ ಇವೆ. ಅವುಗಳನ್ನು ಹಂತವಾಗಿ ತುಂಬುತ್ತೇನೆ ಅಂತ CM ಸಿದ್ದರಾಮಯ್ಯನವರು ಭರವಸೆ ನೀಡಿದ್ದಾರೆ. ಆದರೆ ಈ ಭರವಸೆ ತುಂಬ ದಿನ ಹೋಗ್ಬೋದು. ಏಕೆಂದರೆ ಈಗಾಗಲೇ ಇನ್ನು ಪ್ರೊಸೆಸ್ನಲ್ಲಿದೆ. JPM ಮತ್ತು JSA ಹುದ್ದೆಗಳ ಫಿಸಿಕಲ್ ಆಗಿದೆ, ಇನ್ನೇನು ಲಿಸ್ಟ್ ಬಿಡುವ ಸಾಧ್ಯತೆ ಇನ್ನೂ ಇದೆ. ಹೀಗಾಗಿ ಇನ್ನೂ ಪ್ರೊಸೆಸ್ನಲ್ಲಿ ಇರುವುದರಿಂದ ಸುಮಾರು ಮುಂದೆ ಹೋಗ್ಬೋದು. ಇವತ್ತಲ್ಲ ನಾಳೆ ನಿಮ್ಮ ಸರದಿ ಕೂಡ ಬಂದೇ ಬರುತ್ತೆ. ಹೀಗಾಗಿ ಒಂದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು. ಇದರಲ್ಲಿ ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳು, ಈ 3,000 ಹುದ್ದೆಗಳು ಬಿಟ್ಟೆ ಮತ್ತು ಒಂದು 2,000 to 3,000 ಹುದ್ದೆಗಳು ನೆಕ್ಸ್ಟ್ ಇಯರ್ನಲ್ಲಿ ಈ ಒಂದು ಪ್ರೊಸೆಸ್ ಮುಗಿದ ನಂತರ ನೆಕ್ಸ್ಟ್ ನೋಟಿಫಿಕೇಷನ್ನಲ್ಲಿ ಈ ಒಂದು ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳು ಮತ್ತೆ 2,000 to 3,000 ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಸಿದ್ಧತೆಯನ್ನು ನಡೆಸಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಈ 35,000 ಹುದ್ದೆಗಳು ವಿವಿಧ ಹಂತಗಳಲ್ಲಿ ಭರ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವುಗಳಲ್ಲಿ ಜೂನಿಯರ್ ಸ್ಟೇಷನ್ ಅಟೆಂಡರ್, ಜೂನಿಯರ್ ಪವರ್ಮ್ಯಾನ್, ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಆಡಳಿತಾತ್ಮಕ ಸಿಬ್ಬಂದಿ, ತಾಂತ್ರಿಕ ಸಿಬ್ಬಂದಿ ಮತ್ತು ಇತರೆ ಸಹಾಯಕ ಹುದ್ದೆಗಳು ಸೇರಿವೆ. ಈ ಹುದ್ದೆಗಳಿಗೆ ಅರ್ಹತೆ ಮಾನದಂಡಗಳು, ಶೈಕ್ಷಣಿಕ ಅರ್ಹತೆ, ವಯಸ್ಸಿನ ಮಿತಿ ಮತ್ತು ಆಯ್ಕೆ ಪ್ರಕ್ರಿಯೆ ವಿವರಗಳನ್ನು KPTCLನ ಅಧಿಕೃತ ವೆಬ್ಸೈಟ್ನಲ್ಲಿ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು. ನೋಡಿ ಸ್ನೇಹಿತರೆ, ಒಂದು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು. ನಿಮಗೆ ಭರವಸೆ ನೀಡಿದ್ದಾರೆ, ಆದರೆ ಇದು ಸ್ವಲ್ಪ ಟೈಮ್ ತೆಗೆದುಕೊಳ್ಬೋದು. ಅಂದರೆ ಸುಮಾರು ಈ ವರ್ಷ ಸ್ವಲ್ಪ ನೋಟಿಫಿಕೇಷನ್ ಆಗಿವೆ. ಹೀಗಾಗಿ ಈ ಒಂದು ನೋಟಿಫಿಕೇಷನನ್ನು 2026ರಲ್ಲಿ ಹೊರಡಿಸ್ಬೋದು. ಏಕೆಂದರೆ ಇನ್ನೂ ಪ್ರೊಸೆಸ್ನಲ್ಲಿದೆ. ಕೆಲವೊಂದು ನೇಮಕಾತಿಗಳು ಇನ್ನೂ ಪ್ರೊಸೆಸ್ನಲ್ಲಿವೆ. ಹಾಗಾಗಿ ಸ್ವಲ್ಪ ತಡವಾಗ್ಬೋದು ಅಂತ ಹೇಳ್ಬೋದು. ಇನ್ನು 532 ಪೌರ ಕಾರ್ಮಿಕರ ಕಾಯಂಗೊಳಿಸುವಿಕೆ ಅಂತ CM ಸಿದ್ದರಾಮಯ್ಯನವರು ಈ ಒಂದು KPTCLನ ವಜ್ರ ಮಹೋತ್ಸವದಲ್ಲಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳ ಪ್ರಕಾರ ರಾಜ್ಯದಲ್ಲಿ ರೈತರಿಗೆ ಮತ್ತು ಕೃಷಿ ಚಟುವಟಿಕೆಗೆ ಹಗಲು ವೇಳೆಯಲ್ಲಿ ಕನಿಷ್ಠ 7 ಗಂಟೆ ಕಾಲ ವಿಶ್ವಾಸಾರ್ಹ ವಿದ್ಯುತ್ ಸರಬರಾಜು ಒದಗಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಈ ಗುರಿಯನ್ನು ಸಾಧಿಸಲು 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ತಲುಪುವ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ಏನು ನೀವು ಲೈಟ್ ಹಾಕ್ತಿದ್ರಲ್ಲ, ಈ ತೋಟದ ಲೈನ್ ಅಥವಾ ಹೊಲದ ಲೈನ್ ಅಂತ ಕರಿತಾ ಇದ್ರಲ್ಲ, ಆ ಒಂದು ಹೊಲದ ಲೈನ್ಗಳಿಗೆ ಕನಿಷ್ಠ 7 ಗಂಟೆ ಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ವಿದ್ಯುತ್ ವಲಯದಲ್ಲಿ ಒಂದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು. ಅರ್ಜಿ ಸಲ್ಲಿಕೆ ಮತ್ತು ಪ್ರಾರಂಭ ಕ್ರಿಯೆ ಎಲ್ಲ ನೋಟಿಫಿಕೇಷನ್ ಆದ ನಂತರ ಈ ಒಂದು ನೇಮಕಾತಿ ಅನುಗುಣವಾಗಿ ನೋಟಿಫಿಕೇಷನ್ ಆದ ನಂತರ ಎಲ್ಲ ಕಾರ್ಯರೂಪಕ್ಕೆ ಬರುತ್ತವೆ. ಈ ನೇಮಕಾತಿ ಪ್ರಕ್ರಿಯೆಯು KPTCLನ ಬಲಪಡಿಸುವುದಷ್ಟೇ ಅಲ್ಲ, ರಾಜ್ಯದ ಯುವ ಜನತೆಗೆ
ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಒದಗಿಸಲಿದೆ. ಇದರಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನ ಗುಣಮಟ್ಟ ಸುಧಾರಣೆಯಾಗಲಿದೆ. ವಿಶೇಷವಾಗಿ ಕೃಷಿ ಕ್ಷೇತ್ರಕ್ಕೆ ಇದು ದೊಡ್ಡ ಪ್ರಯೋಜನವನ್ನು ಒದಗಿಸಿದೆ. ಈಗಾಗಲೇ ನೀವು ನೋಡ್ಬೋದು 6 ತಾಸು ಈಗ ಲೈನ್ ಕೊಡ್ತಾ ಇದ್ದಾರೆ. ರೈತರಿಗೂ ಕೂಡ 7 ತಾಸು ಲೈನ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇದು ಒಂದು ಆರ್ಥಿಕ ಅಭಿವೃದ್ಧಿಗೆ ಇನ್ನೊಂದು ಹೆಜ್ಜೆ ಅಂತ ಹೇಳ್ಬೋದು. ಮುಂದಿನ ಹೆಜ್ಜೆಗಳು KPTCLನಲ್ಲಿ ಅಧಿಕೃತ ಒಂದು ಘೋಷಣೆ ಬಂದ ನಂತರ, ಅಧಿಕೃತವಾದಂತಹ ನೋಟಿಫಿಕೇಶನ್ ಬಂದ ನಂತರ ನಿಮಗೆ ತಿಳಿಸಿಕೊಡ್ತೇನೆ. ಹೊಸ ನೋಟಿಫಿಕೇಶನ್ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತು ಆಗಿತ್ತು ಸ್ನೇಹಿತರೆ, ಇದು ಒಂದು ಬಿಗ್ ಅಪ್ಡೇಟ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಫಾಲೋ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.